ಎಲೈಟ್ ಪೀಪಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಎಲೈಟ್ ಜನರಿಗೆ ಮಾತ್ರ ಅವರ ಮಕ್ಕಳಿಗೆ ಎಜುಕೇಷನ್ ಅಥವಾ ಈ ರೀತಿಯ ಕಲೆಗಳನ್ನು ಕಲಿಸೋ ಅವಕಾಶ ಇರುತ್ತೆ ಅಂತ ಅನಿಸುತ್ತೆ. ನಥಿಂಗ್ ಚೇಂಜ್ಡ್ ಇವಾಗ ಅಂತ ಅನಿಸುತ್ತೆ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಬಹಳ ಜನ ಹೇಳ್ತಾರೆ, ಕಲಿಕೆನೂ ಬಹಳ ಎಕ್ಸ್ಪೆನ್ಸಿವ್ ಅಂತ. ಇಟ್ ಈಸ್ ಡೆಫಿನೆಟ್ಲಿ ಚೇಂಜ್ಡ್. ದಟ್ ಇಸ್ ವೈ ವಿ ಆರ್ ಡೂಯಿಂಗ್ ಇನ್ ಸೋ ಮೆನಿ ಸ್ಕೂಲ್ಸಲ್ಲಿ ಇವತ್ತು ಮ್ಯೂಸಿಕ್ನ ಎನ್ಕರೇಜ್ ಮಾಡ್ತಿದ್ದಾರೆ. ಸ್ಕೂಲ್ಸಲ್ಲಿ ದರ್ ಆರ್ ವೇರಿಯಸ್ ರೇಂಜಸ್. ನಮ್ಮ ಕಂಟ್ರಿ ಇಟ್ಸ್ ಹ್ಯೂಜ್. ದೇರ್ ಆರ್ ವೇರಿಯಸ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಪ್ರಕಾರ, ಫೀ ಸ್ಟ್ರಕ್ಚರ್ ಪ್ರಕಾರ ಆ ಒಂದು ಕರಿಕ್ಯುಲಮಲ್ಲಿ ಮ್ಯಾನೇಜ್ಮೆಂಟ್ ಅವರು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸೊ ದ ಹೋಲ್ ಏಮ್ ಶುಡ್ ಬಿ ಎವ್ರಿ ಚೈಲ್ಡ್ ಇನ್ ಅವರ್ ಕಂಟ್ರಿ ಇರೆಸ್ಪೆಕ್ಟಿವ್ ಆಫ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಕಲ್ತ್ಕೊಳ್ಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ನಾವು ವಿ ಡೂ ಪ್ರೈಸಿಂಗ್ ಬೇಸ್ಡ್ ಆನ್ ದ ಕ್ಯಾಟಗರಿ, ದ ಬ್ಯಾಕ್ಗ್ರೌಂಡ್, ಎಲ್ಲರಿಗೂ ಅಫೋರ್ಡೆಬಲ್ ಆಗೋಕ್ಕೆ ಸಾಧ್ಯ ಆಗಬೇಕು. ಪ್ರತಿಯೊಂದು ಮಗುನೂ ಒಂದು ದೊಡ್ಡ ಆರ್ಟಿಸ್ಟ್ ಆಗಿಬಿಡ್ತಾನೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಇನ್ಕ್ಲಿನೇಷನ್ ಬರಬೇಕು ಮ್ಯೂಸಿಕ್ಗೋಸ್ಕರ ಅನ್ನೋ ಉದ್ದೇಶ ಇಟ್ಕೊಂಡು ವಿ ಹವ್ ಅಪ್ರೋಚ್ಡ್ ಗೌರ್ಮೆಂಟ್, ವಿ ಹವ್ ಅಪ್ರೋಚ್ಡ್ ಲಾಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಓರ್ ಇನ್ Tier 2, Tier 3 ಸಿಟೀಸ್. ಅದು ಒಂದು ಖಂಡಿತ ಚೇಂಜ್ ಆಗಿದೆ. ಆ್ಯಂಡ್ ಇನ್ನೊಂದು ತುಂಬ ಹೆಮ್ಮೆ ವಿಷಯ ಅಂದರೆ Tier 2, Tier 3 ಸಿಟೀಸಲ್ಲಿ ಆ್ಯಕ್ಚುಲಿ ಮೆಟ್ರೋ ಸಿಟೀಸ್ಗಿಂತ ಪೇರೆಂಟ್ಸ್ ತುಂಬ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್. ಅವ್ರಿಗೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್, ಒಂದು ಸಪೋರ್ಟ್ ಬೇಕು ಟು ರೀಚ್ ಅ ಲಾರ್ಜರ್ ಆಡಿಯನ್ಸ್ ಥ್ರೂ ಗೌರ್ಮೆಂಟ್.